ನಮಸ್ಕಾರ ಸ್ನೇಹಿತರೆ, ಆಯುರ್ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಶೇರ್ ಮಾಡಿ, ಯಾಕೆ ಅಂದರೆ ಅಸಹಾಯಕರಿಗೂ ಸಿಗಲಿ. ಇವತ್ತು ಪೈಲ್ಸ್ಗೆ ಅದು ಎಂಥ ಪೈಲ್ಸನ ಇರಲಿ, ಆ ಪೈಲ್ಸ್ಗೆ ಯಾಕೆ ಅಂತಂದರೆ ಈ ಪೈಲ್ಸು ಹೋಗಲ್ಲ. ನಮಗೆ ಆಗಿತ್ತು, ನಾವೇ ರೆಡಿ ಮಾಡ್ಕೊಂಡು ನಾವು ತಿನ್ಕೊಂಡು ಔಷಧಿ ಮಾಡ್ಕೊಂಡು ಇವತ್ತು ಕಳ್ಕೊಂಡಿದ್ದೀವಿ, ಗೊತ್ತಾಯ್ತಾ. ಇದರಲ್ಲಿ ಯಾವುದೇ ಮೋಸ ಆಗಲಿ ಸುಳ್ಳಾಗಲಿ ದಳ ಹೇಳಿ ಅವಶ್ಯಕತೆ ಇಲ್ಲ ನಮಗೆ. ಇದನ್ನು ನಾವು ಇದರಲ್ಲೆಲ್ಲ ಮಾಡಿಕೊಂಡು ನಾವು ಕೊಡ್ತಿದ್ದೋ ಮೊದಲಿಂದನೂ ಅದನ್ನು ಮಾಡಿ ನಾವು ತಿನ್ಕೊಂಡು ನಾವು ಇವತ್ತು ನಮಗೆ ಪೈಲ್ಸ್ ಇಲ್ಲ. ಇದು ಸತ್ಯವಾದ ಮಾತು, ಹೇಳ್ಕೊಳೋದ್ರಾಗ ತಪ್ಪೇನಿಲ್ಲ, ಏನೂ ಆಗಲ್ಲ. ಸತ್ಯ ಹೇಳೋಕ್ಕೆ ಯಾವ್ಯಾವುದೋ ಸೋರ್ಸಿ ಏನು ಸುಳ್ಳು ಹೇಳಲ್ಲ, ಗೊತ್ತಾಯ್ತಾ. ಸೊಪ್ಪನ್ನು ಈ ಥರ ಅರೆದು ಸುಮಾರು 41 ದಿನ ನೈನರ್ಚಲ್ ಸೊಪ್ಪು, ತಂಗಡಿ ಸೊಪ್ಪು ಅದಕ್ಕೆ ಹಾಕಿದ್ದೀನಿ, ಉಮ್ಮುಗ್ಲಿ, ಕುಂಡಬಳ್ಳಿ, ಕಾಡನ್ಗೊನೆ ಮತ್ತು ಇನ್ನೂ 10 ಹಲವಾರು ಹಾಕಿ ಇದು ನಮ್ಮ ತಂದೆಯವ್ರು ಕೊಡ್ತಾಯಿದ್ರು. ನಮ್ಗೆ ಆಗಿತ್ತು, ಅನುಭವಿಸ್ತು. ಉರಿ ಭಯಂಕರ. ಸೀರೆ ವ್ಯಾಪಾರ ಆಯಿತು, ಓಡಾಡೋಕ್ಕಾತಿರ್ಲಿಲ್ಲ. ಇಲ್ಲಿಂದ ಧರ್ಮವರಂಗೆ ಹೋಗ್ತಾ ಇರೋಕ್ಕಾತಿರ್ಲಿಲ್ಲ, ಬಸ್ಸಲ್ಲಿ ಕುಂಡ್ರಕ್ಕಾತಿರ್ಲಿಲ್ಲ. ಉರ್ರಿ ದಾದ ಆಟ ಅಲ್ಲ ಅಂತ ಅಂದ್ಬಿಟ್ಟು ತಗೊಂಡು ಮಾಡಿ ಕೊಟ್ಟು ತಿಂದು ಈಗ ಯಾವುದೇ ಔಷಧಿ ಮಾಡಿದ್ರು ಆ ಮಾಡೋ ಇದಕ್ಕೆ ನಮಗೆ ಇರ್ತಕ್ಕಂಥ ಕಾಯಿಲೆಗಳು ಹೊಟ್ಟೋಗ್ತವೆ. ಹೋಯ್ತು. ಇದು ಸತ್ಯ. ನಮಗೆ ಆಗಿದ್ದು ನಾವು ಸರಿ ಮಾಡ್ಕೊಂಡಿದ್ದೀವಿ. ಸುಮಾರು 10 ಹಲವಾರು ಇಂಗ್ರೀಡಿಯೆಂಟ್ಗಳನ್ನ ಹಾಕಿ ಸಸ್ಯಗಳನ್ನೆಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು. ಎಂಥ ಪೈಲ್ಸನ ಇರಲಿ ಪಿಸ್ತೂಲ ಬಿಟ್ಟು ಪಿಸ್ತೂಲಕ್ಕೆ ಬೇರೆ ಔಷಧಿ ಕೊಡಬೇಕು. 9 ಥರ ಬರುತ್ತೆ. ಇದು ಯಾಕೆ ಬರುತ್ತೆ ಅಂತಂತಂದರೆ ಒಳಗಡೆ ಕಳ್ಳು ಎಲ್ಲ ಕೆಟ್ಟೋಗ್ಬಿಟ್ಟಿರ್ತದೆ. ಬ್ಯಾಕ್ಟೀರಿಯಾಗಳು, ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿರ್ತವೆ. ಮಲ ಗಟ್ಟಿ ಆಗುತ್ತೆ. ಮಲ ಗಟ್ಟಿ ಆದಮೇಲೆ ಅದು ಏನಾಗ್ತದೆ ಅಂತಂದರೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದಾಗ ಮಲ ಬಂದು ಹೊಟ್ಟೆ ಅಲ್ಲಿ 7 ದಿನ ಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಮಲ ಹೊರಗಡೆ ಬರಬೇಕಾದ್ರೆ 5 ರಿಂದ 7 ದಿನ ಬರಬೇಕು. ಅಷ್ಟೊಂದು ಎಟ್ಕೊಳ್ತಿರ್ತದೆ ಒಳಗಡೆ ನಾವು ತಿಂದಿರೋದೆಲ್ಲ. ಅಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿರ್ತವೆ, ಅಲ್ಲಿ ಬರ್ತದೆ. ಅಲ್ಲಿ ಗಟ್ಟಿಯಾಗಿರ್ತದೆ. ಗಟ್ಟಿಯಾದಾಗ ಕ್ರ್ಯಾಚಸ್ ಆಗ್ತದೆ. ಆಮೇಲೆ ಅಲ್ಲಿ ಮೊಳಕೆ ರೂಪದಲ್ಲಿ ಬರ್ತದೆ. ಪಿಸ್ತೂಲ ಅಂದರೆ ಗೋಲಿ ಥರ ಬರುತ್ತೆ, ಅದಕ್ಕೂ ಆಗ್ತದೆ. ಇವತ್ತೊಬ್ಬರು ಬರ್ತಾಯಿದ್ದಾರೆ, ಅವ್ರಿಗೆ ದೂರದಿಂದ ಬರ್ತಾವ್ರೆ, ಮಾಡ್ತಾಯಿದ್ದೀವಿ. 7 ದಿವಸಕ್ಕೊಂದೊಂದ್ಸರಿ ಕೊಡ್ತಾಯಿದ್ದೀವಿ. ಇದು ಏನೂ ಆಗಲ್ಲ, ತಿನ್ಬೋದು. ತಿಂದು ನಮಗೆ ನಾವೇ ವಾಸಿ ಮಾಡ್ಕೊಂಡಿದ್ದೀವಿ. ನಾವೇ ವಾಸಿ ಮಾಡ್ಕೊಂಡಂಥ ಪೈಲ್ಸ್ ಇದು ರಾಮಬಾಣ ಮಾಡ್ತದೆ. ನಮಗೆ ವಾಸಿ ಆಗದೆ ಅಂದರೆ ನಿಮಗಿನ್ಯಾವುದು ದೊಡ್ಡದು. ದಯಮಾಡಿ ಯಾರು ನಾನು ಏನೇ ಮಾತಾಡಿದ್ರು ದಯವಿಟ್ಟು ಏನಾದರೂ ಅಲ್ಲಿ ಮಾತಾಡುವಾಗ ಬರ್ದಲ್ಲಿ ಏನಾದರೂ ಅಪ್ಪಿ ಮಾತುಗಳು ತೊದಲು ಬಂದು ಏನಾದರೂ ಆಡಿದಾಗ ಅದನ್ನ ದಯವಿಟ್ಟು ಪ್ರತಿಯೊಬ್ಬರು ಕ್ಷಮಿಸಿ. ಯಾಕೆ ಅಂತಂದ್ರೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಅನ್ಕೊಂಬೇಡಿ, ಫಸ್ಟೇ ಹೇಳಬೇಕು. ಇದೆಲ್ಲ ಮಾಡಿ ಈ ಥರ ಮಾಡಿ ಉಂಡೆ ಕಟ್ಟಿ 41 ದಿನ ಕೊಡ್ತೀವಿ. ಅದು ಎಂಥ ಭಯಂಕರವಾದ ಪೈಲ್ಸನ ಇರಲಿ, ನೀವು ಪಥ್ಯ ಸ್ವಲ್ಪ ಅಷ್ಟೇ ನಾವು ಔಷಧಿ ಕೊಡೋತಕ್ಕ. ಆಮೇಲೆ ನೀವು ತಿನ್ನೋರಾದರೆ ಫಾರಮ್ ಕೋಳಿ ತಿಂತೀರಾ, ತಿನ್ನಿ. ಬೈಲರ್ ಕೋಳಿ ತಿನ್ನಬೇಡಿ, ಗೊತ್ತಾಯ್ತಾ. ಬೈಲರ್ ಕೋಳಿ ತಿನ್ನೋಗಿಲ್ಲ, ಫಾರಮ್ ಕೋಳಿ ತಿನ್ಬೋದು. ನಾವೇ ಹೇಳ್ತೀವಿ ತಿನ್ನಿ. ಅದು ಹೆಂಗೆ ಬರ್ತದೆ ನಾನು ನೋಡ್ತೀನಿ. ಅದೆಲ್ಲ ಸಿಂದ ಬರ್ತದೆ, ತಿರ್ಗಾ ನಾನು ನೋಡ್ತೀನಿ. ಏನೂ ಆಗಲ್ಲ. ಈ ಥರ ಉಂಡೆ ಕಟ್ಟಿ 41 ದಿನ ಕೊಡ್ತೀವಿ, ಗೊತ್ತಾಯ್ತಾ. ಒಂದು ಔಷಧಿ ಹಾಕಿರಲ್ಲ, 10 ಹಲವಾರು ಹಾಕಿರ್ತೀವಿ. ಒಂದೇ ಔಷಧಿನಲ್ಲಿ ಹೋಗಲ್ಲ. ಇದ್ರಾಗ ಎಲ್ಲ ಕಂಟ್ರೋಲ್ ಆಗುತ್ತದೆ. 2-3 ಥರ ಕೊಡ್ತೀವಿ. ಎಂಥದ್ದು ಬ್ಲೀಡಿಂಗ್, ಎಂಥ ಬ್ಲೀಡಿಂಗನ್ನು ಓದ್ತಾ ಇರಲಿ ಅದಕ್ಕೊಂದು ಬೇರೆ ಕೊಡ್ತೀವಿ. ಆಯಿಂಟ್ಮೆಂಟು ಮಾಡಿದ್ದೀವಿ, ನೋಡ್ಕೊಂಡು ಕೊಡ್ತೀವಿ. ಏನು ತೊಂದರೆ ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿರ್ತದೆ. ತಗೊಂಬೋದು. ನಮಗೆ ನಾವೇ ವಾಸಿ ಮಾಡ್ಕೊಂಡಂಥ ಪೈಲ್ಸ್ನ ಔಷಧಿ ಇದು. ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇರಲ್ಲ, ಏನೂ ಇರಲ್ಲ. ಸೂಪರಾಗಿರ್ತದೆ. ತಿನ್ಬೋದು, ಮಾಡ್ಬೋದು. 41 ದಿನ ಕಂಡೀಷನ್ನಾಗಿ ತಿನ್ನಬೇಕು. ಏನು ಯೋಚನೆ ಮಾಡೋಂಗೇ ಇಲ್ಲ. ತಿಂದಾಗ ನಿಮಗೆ ಅಂಥ ಪೈಲ್ಸನ ಇರಲಿ ವಿಚಿನ್ ವಾಸಿ ಆಗ್ತದೆ. ಓಪನ್ ಆದರೂ ಲೇಟಾಗಿ ಹೋಗ್ತದೆ. ಏನು ತೊಂದರೆ ಏನಿಲ್ಲ. ಸ್ವಲ್ಪ ತಾಳ್ಮೆ ತಗೊಬೇಕು, ಆ ಥರ ಗಿಡಬಾರ್ದು. ನಾವು ಕೊಟ್ಟಂಥ ಹೇಳಿದ 41 ದಿನ ಕರೆಕ್ಟಾಗಿ ತಿಂದರೆ ಕೆಲವ್ರು ಬರ್ತಾರೆ, ತಾಳ್ಮೆ ತಗೊಳಲ್ಲ,
ವರ್ಷಾನುಗಟ್ಟಲೆ ಇರ್ತಾ ಇರ್ತದೆ. ಅದನ್ನು ನೋಡಿ ಎಲ್ಲ ಮಾಡಿ ಕ್ಲೀನಾಗಿರ್ತದೆ ಸ್ನೇಹಿತರೆ. ದಯಮಾಡಿ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇಲ್ಲ ಆಗಲಿಲ್ವ ನಮ್ಮಲ್ಲಿ ಬನ್ನಿ, ನಾವು ಇನ್ನೂ ಹತ್ತು ಹಲವಾರು ಔಷಧಿಗಳನ್ನ ಹಾಕಿ ಮಾಡಿರ್ತಕ್ಕಂಥ ಪೈಲ್ಸ್ಗೆ ರಾಮಬಾಣ ನಮಗೆ ನಾವೇ ಮಾಡ್ಕೊಂಡು ನಾವೇ ವಾಸಿ ಮಾಡ್ಕೊಂಡಂಥ ಪೈಲ್ಸ್ನ ಔಷಧಿ ನೋಡಿ. ಈ ಥರ 7 ದಿನಕ್ಕೆ ಒಂದೊಂದು ಸರಿ ಕೊಡ್ತೀವಿ. ದೂರ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಒಣಗಿದ್ದು ಕೊಟ್ಟರೆ ರಿಸಲ್ಟ್ ಕಮ್ಮಿ ಇರುತ್ತೆ. ನೋಡಿ 7 ಉಂಡೆ ಮಾಡಿರ್ತೀವಿ, 7 ಉಂಡೆ ಕೊಡ್ತೀವಿ. ಇದರಲ್ಲಿ ತಪ್ಪೇನೂ ಇಲ್ಲ. ಇದರೆಲ್ಲ ವೈದ್ಯರುಗಳು ನೋಡ್ತಾ ಇರ್ತಾರೆ, ನಮ್ಮ ವೈದ್ಯರುಗಳೆಲ್ಲ ನೋಡ್ತಾ ಇರ್ತಾರೆ. ಸಮಸ್ಯೆ ಇಲ್ಲ. ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ನಮಗೆ ನಾವೇ ಮಾಡಿಕೊಂಡು ವಾಸಿ ಮಾಡ್ಕೊಂಡಂಥ ಪೈಲ್ಸ್ ಔಷಧಿ. ಓಕೆ, ಥ್ಯಾಂಕ್ ಯು. ಶೇರ್ ಮಾಡಿ.